ಎಲ್ರಿಗೂ ನಮಸ್ಕಾರ. ಆಯುಷ್ ವೆಲ್ನೆಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಶ್ರೀದೇವಿ ಭಟ್, ಪ್ರಕೃತಿ ಚಿಕಿತ್ಸಾ ವೈದ್ಯೆ, ಆಯುಷ್ ವೆಲ್ನೆಸ್ ಕ್ಲಿನಿಕ್ ಕುಮಟಾ. ಪ್ರಕೃತಿ ಚಿಕಿತ್ಸೆಯು ನೈಸರ್ಗಿಕವಾಗಿ ರೋಗರಹಿತವಾಗಿ ಹೇಗೆ ಸಂಪೂರ್ಣವಾಗಿ ಸ್ವಾಸ್ಥ್ಯವಾಗಿ ಇರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ. ಪ್ರಕೃತಿ ಚಿಕಿತ್ಸಾ ಸಿದ್ಧಾಂತದ ಪ್ರಕಾರ ನಮ್ಮ ದೇಹಕ್ಕೆ ರೋಗ ಯಾವಾಗ ಬರುತ್ತೆ ಅಂತಂದರೆ, ದೇಹದಲ್ಲಿ ಕಲ್ಮಶಗಳ ಶೇಖರಣೆ ಹೆಚ್ಚಳ ಆದಾಗ, ಅಂದರೆ ಟಾಕ್ಸಿಕ್ ಮೆಟೀರಿಯಲ್ಸ್ ಹೆಚ್ಚಾಗಿ ಅಕ್ಯುಮುಲೇಟ್ ಆದಾಗ ನಮ್ಮ ದೇಹಕ್ಕೆ ರೋಗ ಬರುವಂತಹ ಸಾಧ್ಯತೆ ಹೆಚ್ಚು. ಸೊ ಯಾವಾಗ ಈ ಟಾಕ್ಸಿನ್ಸ್ಗಳು ನಮ್ಮ ದೇಹ ಸೇರಿಕೊಳ್ಳುತ್ತೆ ಅಂದರೆ, ನಮ್ಮ ಆಹಾರದಿಂದ ಇರಬಹುದು, ಪ್ರೊಸೆಸ್ಡ್ ಫುಡ್ ಸೇವನೆಯಿಂದ ಇರಬಹುದು, ಕೆಮಿಕಲ್ಗಳ ಬಳಕೆ, ಪ್ಯಾಕೆಟ್ ಫುಡ್ ಸೇವನೆಯಿಂದ ಇರಬಹುದು, ಒತ್ತಡಯುತವಾಗಿರ್ತಕ್ಕಂತಹ ಜೀವನದಿಂದ ಇರಬಹುದು, ಮತ್ತು ರೆಸ್ಟ್ಲೆಸ್ ವರ್ಕ್, ನಿದ್ರಾಹೀನತೆ, ವ್ಯಾಯಾಮರಹಿತ ಜೀವನ, ಅಂದರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ಗಳು ಅಕ್ಯುಮುಲೇಟ್ ಆಗಲಿಕ್ಕೆ ಇವುಗಳೆಲ್ಲವೂ ಕೂಡ ಕಾರಣ. ಹೌದು, ತಿನ್ನುವಂತಹ ಆಹಾರ ಹೆಚ್ಚು, ಮಾಡುವಂತಹ ವರ್ಕ್ ಕಡಿಮೆ, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಇರುತ್ತೆ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಕರೀತಾರೆ. ಸೊ ಕುಳಿತು ಮಾಡುವಂತಹ ಕೆಲಸ ಹೆಚ್ಚು, ತಿನ್ನುವಂತಹ ಆಹಾರದಲ್ಲಿ ಕ್ಯಾಲರಿ ಹೆಚ್ಚು, ಇಂತಹ ಒಂದು ಕಾರಣಗಳಿಂದ ಕೂಡ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ಗಳು ಅಕ್ಯುಮುಲೇಟ್ ಆಗುತ್ತೆ, ಬೊಜ್ಜು ಶೇಖರಣೆಗೊಳ್ಳುತ್ತೆ. ಸೊ ಬೊಜ್ಜು ಶೇಖರಣೆಗೊಂಡಾಗ ಟಾಕ್ಸಿನ್ಸ್ಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ತಿಂದಿರ್ತಕ್ಕಂತಹ ಆಹಾರ ಸರಿಯಾದ ಜೀರ್ಣಕ್ರಿಯೆ ಆಗದೇ ಇದ್ದರೆ ಕೂಡ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ಗಳು ಅಕ್ಯುಮುಲೇಟ್ ಆಗುತ್ತೆ. ಪ್ರಕೃತಿ ಚಿಕಿತ್ಸೆಯ ಪ್ರಕಾರ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿಲ್ಲದೆ ಇದ್ದರೆ ಕೂಡ ರೋಗ ಬರುವಂತಹ ಸಾಧ್ಯತೆ ಹೆಚ್ಚು. ಸೊ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಾಸ್ಥ್ಯವಾಗಿ ಇಟ್ಟುಕೊಳ್ಬೇಕಾದ್ರೆ ಪ್ರಕೃತಿ ಚಿಕಿತ್ಸಾ ಮಾರ್ಗಗಳನ್ನು ಫಾಲೋ ಮಾಡಬೇಕು, ಉತ್ತಮ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಸೊ ಯಾವಾಗ ನಮ್ಮ ಆಹಾರ ಪದ್ಧತಿ ಸರಿ ಇಲ್ವೋ, ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್ಗಳ ಸೇವನೆ, ಅವ್ಯವಸ್ಥ ಆಹಾರ ಪದ್ಧತಿಯಿಂದಾಗಿ ಜೀರ್ಣಕ್ರಿಯೆ ದುರ್ಬಲಗೊಳ್ಳುತ್ತೆ, ಟಾಕ್ಸಿನ್ಸ್ ಸರಿಯಾಗಿ ಎಲಿಮಿನೇಟ್ ಆಗೋದಿಲ್ಲ, ಆಗ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಅಬ್ಸಾರ್ಪ್ಷನ್ ಕೂಡ ಕುಂಠಿತಗೊಳ್ಳುತ್ತೆ, ಇನ್ಫ್ಲಮೇಷನ್ ಆಗುವಂತಹ ಸಾಧ್ಯತೆ ಹೆಚ್ಚು. ಕರುಳಿನಲ್ಲಿ ಇನ್ಫ್ಲಮೇಷನ್ ಇರಬಹುದು, ಗಟ್ ಬ್ಯಾಕ್ಟೀರಿಯಾಗಳ ಅಸಮತೋಲನ, ನೀವು ಕೇಳಿರಬಹುದು, ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಕರುಳು ಮತ್ತು ಜೀರ್ಣಕ್ರಿಯೆಗೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಕರೀತಾರೆ, ಅದಿರಬಹುದು, ಅಥವಾ IBS, IBD, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಇರಬಹುದು, ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರಬಹುದು. ಇಂತಹ ಒಂದು ಸಮಸ್ಯೆಗಳು, ಎಸಿಡಿಟಿ, ಅಜೀರ್ಣ, ಹೊಟ್ಟೆಯುಬ್ಬರ, ಗ್ಯಾಸ್ಟ್ರೈಟಿಸ್, ಇಂತಹ ಅನೇಕ ಸಮಸ್ಯೆಗಳು ಬಹಳಷ್ಟು ಜನರಲ್ಲಿ ಕಂಡುಬರುತ್ತೆ. ಸೊ ಆಗ ನಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲ ಅಂತ ಅರ್ಥ. ಜೀರ್ಣಕ್ರಿಯೆ ಸರಿ ಇಲ್ಲ ಅಂತಂದರೆ ಮುಂದೊಂದು ದಿನ ಅದು ರೋಗಗಳಿಗೆ ಕಾರಣ ಆಗಬಹುದು. ಸೊ ನೀವು ಸಣ್ಣ ಪುಟ್ಟ ಒಂದು ಸಿಂಪ್ಟಮ್ಸನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದರೆ, ಇಗ್ನೋರ್ ಮಾಡಿಬಿಟ್ರೆ ಮುಂದೆ ಅದು ದೊಡ್ಡ ಒಂದು ಸಮಸ್ಯೆಯಾಗಿ ಕಾಡಬಹುದು. ಸೊ ಹಾಗಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಂಡು ರೋಗರಹಿತವಾಗಿರ್ತಕ್ಕಂತಹ ಜೀವನವನ್ನು ನಡೆಸಬೇಕಂತಂದರೆ ಸರಳವಾದ 3 ಟಿಪ್ಸನ್ನು ನಾನಿಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಪ್ರಕೃತಿದತ್ತ ಆಹಾರ ಸೇವನೆಯನ್ನು ಮಾಡಿ, ಅಂತಂದರೆ ಹೆಚ್ಚಿನ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಬಳಸಿ ಪ್ರತಿನಿತ್ಯ ಆಹಾರದಲ್ಲಿ. ಇನ್ನು ಎರಡನೇದಾಗಿ, ನೀವು ತಿನ್ನುವಂತಹ ಆಹಾರ ನೀವು ಬರ್ನ್ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ತಿನ್ನಿ. ಅಂದರೆ ಕ್ಯಾಲರಿಯನ್ನು ಬರ್ನ್ ಮಾಡಲಿಕ್ಕೆ ಆಗುತ್ತೆ, ನೀವು ವರ್ಕ್ ಮಾಡ್ತಾ ಇದ್ದೀರಾ, ನೀವು ವ್ಯಾಯಾಮ ಮಾಡ್ತಾ ಇದ್ದೀರಾ, ದೇಹಕ್ಕೆ ಶ್ರಮ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ಆಹಾರ ಸೇವನೆ ಅದಕ್ಕೆ ತಕ್ಕದ್ದಾಗಿ ಇರಲಿ. ಕುತ್ಕೊಂಡು ಮಾಡುವಂತಹ ಕೆಲಸಕ್ಕೆ, ಸೆಡೆಂಟರಿ ಲೈಫ್ಗೆ ಹೆಚ್ಚಿನ ಆಹಾರ ಬೇಡ, ಪೋಷಕಾಂಶ ಹೆಚ್ಚಿರಲಿ, ಆಹಾರದ ಕ್ವಾಂಟಿಟಿ ಕಡಿಮೆ ಇರಲಿ. ಇನ್ನು ಮೂರನೇದಾಗಿ, ವ್ಯಾಯಾಮ ಮಾಡೋದನ್ನು ಮರಿಬೇಡಿ. ವ್ಯಾಯಾಮ ಮಾಡಿದಾಗ ಜೀರ್ಣಕ್ರಿಯೆ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿನಿತ್ಯ 1 ಅವರ್ ಎಕ್ಸಸೈಸನ್ನು ಕಂಪಲ್ಸರಿ ಮಾಡಿ, ಆಗ ಜೀರ್ಣಾಂಗ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ ಮತ್ತು ರೋಗರಹಿತವಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.